ಹಲೋ. ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ತುಂಬ ದಿನಗಳ ನಂತರ ಲಾಂಗ್ ವಿಡಿಯೋ ಒಂದು ಕ್ಯಾಪ್ಚರ್ ಮಾಡುವ ಅಂತ ಹೇಳಿ ಕ್ಯಾಮೆರಾ ಆನ್ ಮಾಡಿ ಇವತ್ತಿನ ಬೆಳಗ್ಗಿನ ರುಟೀನ್ ಜೊತೆಗೆ ನನ್ನ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತಿಂಗಳುಗಳೇ ಆಗೋಯ್ತು ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡದೆ. ಸೊ ಹೊಸ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ದೋಸೆ ಹಿಟ್ಟನ್ನು ನಿನ್ನೆನೆ ಗ್ರೈಂಡ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಸಪ್ರೇಟ್ ಆಗಿ ತೆಗೆದಿಡ್ತೇನೆ, ಇನ್ನೊಂದು ಸಲಕ್ಕೆ ಯೂಸ್ ಆಗ್ತದೆ. ಇವತ್ತಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ತೇನೆ. ಇದನ್ನು ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ಬೇಕಾದಾಗ ಯೂಸ್ ಮಾಡ್ಕೊಳ್ಬಹುದು. ಮೊದಲೆಲ್ಲ ಆರುಷ್ ಮನೆಯಲ್ಲೇ ಇರ್ತಿದ್ದ. ಸೊ ನನ್ನ ಕೆಲಸ ಆರಾಮಾಗಿ ಆಗ್ತಾ ಇತ್ತು. ಅಂದ್ರೆ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆದ್ರೂ ತೊಂದರೆ ಇರಲಿಲ್ಲ. ಆದ್ರೆ ಇವಾಗ ಆರುಷ್ ಕೂಡ ಸ್ಕೂಲಿಗೆ ಹೋಗೋದ್ರಿಂದ ನನ್ನ ಕೆಲಸ ಆನ್ ಟೈಮ್ ಮುಗಿಬೇಕಾಗ್ತದೆ. ಹೇಗಿದ್ರು 2 ಸ್ಟವ್ ಖಾಲಿ ಇತ್ತು. ಸೊ 2 ಕಾವಲಿ ಇಟ್ಟು ದೋಸೆ ಒಂದು ಎಲ್ಲರಿಗೆ ಮಾಡಿ ಮುಗಿಸಿದ್ರೆ ಅದೊಂದು ಟೆನ್ಷನ್ ಕಡಿಮೆ ಆಗ್ತದೆ. ಆ ಒಂದು ಕೆಲಸ ಮುಗ್ದು ಹೋಗ್ತದೆ ಅಂತ ಹೇಳಿ 2 ಕಾವಲಿಯಲ್ಲಿ ನಾನು ಇಲ್ಲಿ ದೋಸೆ ಮಾಡ್ತಾ ಇದ್ದೇನೆ. ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ನೀರ್ ದೋಸೆ ಕಾವಲಿ. ಅದರಲ್ಲಿ ನೀರ್ ದೋಸೆ ಕೂಡ ಮಾಡಬಹುದು ಅಥವಾ ಈ ತರ ನಾವು ಉದ್ದಿನ ದೋಸೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆದಂತಹ ದೋಸೆ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಾವಲಿಯಲ್ಲಿ. ಇನ್ನೊಂದು ಸೈಡ್ ಅಲ್ಲಿ ಇರೋದ್ರಲ್ಲಿ ನಾವು ಕ್ರಿಸ್ಪಿ ಆದಂತಹ ದೋಸೆ ಮಾಡಬಹುದು. ಇದು 2 ಕೂಡ ಕಬ್ಬಿಣದ ಕಾವಲಿ. ನಾವು ನಾನ್ ಸ್ಟಿಕ್ ಎಲ್ಲ ಆದಷ್ಟು ಕಡಿಮೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇದಕ್ಕೆ ನಾವು ಈ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗೇ ಆಗುತ್ತೆ ದೋಸೆ. ಸನ್ಫ್ಲವರ್ ಎಲ್ಲ ಹಾಕೋದು ಕೂಡ ಅಷ್ಟೊಂದು ಒಳ್ಳೇದಲ್ಲ. ಸೊ ಎಳ್ಳೆಣ್ಣೆಯನ್ನ ನಾವು ಯೂಸ್ ಮಾಡಬಹುದು. ನಂದು ದೋಸೆ ಎಲ್ಲ ಮಾಡಿ ಆಯ್ತು ನೋಡಿ. ಈ ತರ ಇಷ್ಟು ಕ್ಲೀನ್ ಆಗಿದೆ, ನೀವು ನೋಡಬಹುದು. ಸ್ವಲ್ಪ ಸ್ವಲ್ಪ ದೋಸೆದ್ದು ಎಣ್ಣೆ ಅದು ಸ್ಟವ್ ಮೇಲೆ ಹಾರಿದ್ದಿದೆ ಅಷ್ಟೇ, ಬಿಟ್ರೆ ಬೇರೆ ಏನು ಗಲೀಜಾಗಿರೋದಿಲ್ಲ. ನಮ್ಮ ಕೆಲಸವನ್ನ ನಾವೇ ಆದಷ್ಟು ನೀಟಾಗಿ ಮಾಡ್ಕೊಂಡ್ರೆ ಕಿಚನ್ ಅನ್ನ ಕೂಡ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ. ದೋಸೆ ತಿನ್ಲಿಕ್ಕೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಒಟ್ಟಿಗೆ ನಾನಿವತ್ತು ಹೀರೆಕಾಯಿ, ಕ್ಯಾರೆಟ್ ಮತ್ತೆ ಹೆಸರು ಬೇಳೆ ಹಾಕಿ ಒಂದು ಸಾಂಬಾರ್ ಮಾಡ್ತಾ ಇದ್ದೇನೆ. ನಾವು ಮನೇಲಿ ಇರೋದಾದ್ರೂನುವೆ ನಾವು ಏನ್ ಕೆಲಸ ಮಾಡ್ತೇವೆ ಅದನ್ನ ಸ್ಮಾರ್ಟ್ ಆಗಿ ಹೆಲ್ದಿ ಆಗಿ ಮಾಡಿದ್ರೆ ಕ್ಲೀನಿಂಗ್ ಕೂಡ ಕೆಲಸ ಕಡಿಮೆ ಆಗ್ತದೆ ಅಂಡ್ ಕುಕಿಂಗ್ ಕೂಡ ಕೆಲಸ ಕಡಿಮೆ ಆಗ್ತದೆ. ಇನ್ನು ಆರುಷಿದ್ದು ಸ್ನಾಕ್ಸ್ ಬಾಕ್ಸ್ ರೆಡಿ ಆಗ್ಬೇಕು. ಸ್ವಲ್ಪ ಪನ್ನೀರ್ ಕಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಗೀ, ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಇದು ಅನಡೈಸ್ಡ್ ಪ್ಯಾನ್. ಫ್ರೈ ಮಾಡುವಾಗ ಕೂಡ ಅಷ್ಟೇ, ತುಂಬಾ ಜಾಸ್ತಿ ಫ್ರೈ ಮಾಡಲ್ಲ, ಮೈಲ್ಡ್ ಆಗಿ ಫ್ರೈ ಮಾಡ್ತೇನೆ, ಅಂದ್ರೆ ಅದು ಕುಕ್ ಆಗ್ಬೇಕು ಅಷ್ಟೇ. ಹಾಗೆ ಇವತ್ತು ಫ್ರೂಟ್ ನಾನು ಕೊಡ್ತಿರೋದು ವಾಟರ್ ಮೆಲನ್. ವಾಟರ್ ಮೆಲನ್ ಅನ್ನ ನಾವು ತುಂಬಾ ದಿನಗಳೇ ಆದ್ಮೇಲೆ ತಂದದಂತ ಹೇಳಬೇಕು. ನಾನು ಹೆಚ್ಚಾಗಿ ಸ್ನಾಕ್ಸ್ಗೆ ಅವನಿಗೆ ಫ್ರೂಟ್ಸ್ ಅನ್ನೇ ಪ್ರಿಫರ್ ಮಾಡ್ತೇನೆ. ಮತ್ತೆ ಏನಾದ್ರು ಡ್ರೈ ಫ್ರೂಟ್ಸ್ ಅಥವಾ ಪನ್ನೀರ್, ಕಾರ್ನ್ ಆ ತರ ಕೂಡ ಕೊಡ್ತೇನೆ. ಬೆಳಗಿನ ತಿಂಡಿ ಅವನು ಮನೆಯಲ್ಲೇ ಚೆನ್ನಾಗಿ ತಿಂದಿರ್ತಾನೆ. ಹಾಗಾಗಿ ನಾನು 10:30 ಸ್ನಾಕ್ಸ್ಗೆ ಫ್ರೂಟ್ಸ್ ಪ್ರಿಫರ್ ಮಾಡ್ತೇನೆ ಯಾವಾಗ್ಲೂ. ಯಾಕಂದ್ರೆ ಫ್ರೂಟ್ಸ್ ಇಂದ ಸಿಗುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಮಕ್ಕಳಿಗೆ ತುಂಬಾ ಮುಖ್ಯವಾಗಿ ಬೇಕಾಗ್ತದೆ. ಹಾಗೆ ಪ್ರೋಟೀನ್ ಕೂಡ ಅಷ್ಟೇ. ಎಗ್ ಎಲ್ಲ ತುಂಬಾ ಒಳ್ಳೇದು ಮಕ್ಕಳಿಗೆ. ಬೆಳಗ್ಗೆ ತಿಂಡಿ ಜೊತೆಗೆ ತಿನ್ಲಿಕ್ಕೆ ಅವನಿಗೊಂದು ಆಮ್ಲೆಟ್ ತರ ಮಾಡುವ ಅಂತ ಹೇಳಿ ಆ ಪ್ಯಾನ್ ಅಲ್ಲಿ ಹಾಕಿ ಇಟ್ಟು ಬಂದೆ. ನಮ್ಮ ಆರುಷ್ ಬೆಳಗ್ಗೆ ಏಳುವಾಗ 2-3 ತರದ್ದು ಫೇಸಸ್ ಇರುತ್ತೆ. ಒಂದು ಏನಂದ್ರೆ ಅವನೇ ಬ್ರಷ್ ಮಾಡಿ ಅವನೆಲ್ಲ ರೆಡಿ ಮಾಡ್ಕೊಳ್ತಾನೆ. ಇನ್ನೊಂದೇನಂದ್ರೆ ನಾವು ಮಾಡಿಸ್ಬೇಕಾಗ್ತದೆ. ಮತ್ತೊಂದೇನಂದ್ರೆ ಅವ್ನು ಸ್ವಲ್ಪ ಮಾಡ್ತಾನೆ, ನಾವು ಸ್ವಲ್ಪ ಮಾಡಬೇಕಾಗ್ತದೆ. ಇವತ್ತು ನಾವೇ ಎಲ್ಲ ಮಾಡ್ಬೇಕಾದಂತಹ ದಿನ ಆಗಿತ್ತು. ಸೊ ಸ್ವಲ್ಪ ಕಷ್ಟನೇ ಅಂತ ಅನ್ನಿಸ್ತದೆ ಇವತ್ತಿನ ವ್ಲಾಗ್. Shampoo, body wash like that. Body wash part, shampoo. Right. Monday, body wash. ಅವನಿಗೆ ಸ್ಕೂಲ್ ವಾತಾವರಣ ಸ್ಟಾರ್ಟಿಂಗ್ ಅಲ್ವಾ ಇದು. ಸೊ ನಾವು ಕೂಡ ನಮ್ಮ ಬೆಸ್ಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೆಳಗ್ಗೆ ಸ್ವಲ್ಪ ಸ್ಲೋ ಆಗಿರುವ ಹಾಗೆ ನೋಡ್ಕೊಳ್ತೇವೆ ಬೆಳಗಿನ ರುಟೀನ್. ಅಂಡ್ ಅವನಿಗೆ ಬೇಕಾದಂತಹ ಫುಡ್ ಆಗಿರಬಹುದು, ಅವನಿಗೆ ಆಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗಿರಬಹುದು, ಮತ್ತೆ ಯಾವುದೇ ಒಂದು ವಿಚಾರದಲ್ಲಿ ಹರಿಬರಿ ಮಾಡೋದಿಲ್ಲ. ಅವನಿಗೆ ಹೇಗ್ ಬೇಕೋ ಹಾಗೆ ಸೆಟ್ ಮಾಡ್ಕೊಂಡು ನಮ್ಮದೊಂದು ದಿನವನ್ನ ಶುರು ಮಾಡ್ಕೊಳ್ತೇವೆ. ಅಂಡ್ ಅವನ ದಿನವನ್ನ ಹಾಗೆ ಶುರು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದ ಒಂದು ಬೆಳಗಿನ ತಿಂಡಿಯ ಪ್ಲೇಟ್. ಚಟ್ನಿ ಮತ್ತೆ ದೋಸೆ, ಸ್ವಲ್ಪ ಡ್ರೈ ಫ್ರೂಟ್ಸ್, ಒಂದು ಆಮ್ಲೆಟ್. ಸಾಂಬಾರ್ ಮಾಡಿ ಆಗಿತ್ತು, ಆದ್ರೆ ಅವ್ನು ಕೆಲವೊಂದ್ಸಲ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಸ್ಕಿಪ್ ಮಾಡಿದೆ. ಇವತ್ತು ಸ್ವಲ್ಪ ಲೇಟ್ ಆಗಿದೆ.
7:50 ಆಗಿದೆ ಅವ್ನು ತಿಂಡಿ ತಿನ್ಲಿಕ್ಕೆ ಕುತ್ಕೊಳ್ಳುವಾಗ. ಬೇರೆ ಎಲ್ಲ ಕೆಲಸ ಆಯ್ತು, ಒಂದು ಸ್ನಾನ ಮಾಡೋದು ಮತ್ತೆ ಬೇಸಿಕ್ ಥಿಂಗ್ಸ್ ಎಲ್ಲ ಬೆಳಗ್ಗೆ ಏನೆಲ್ಲ ಮಾಡ್ಬೇಕು ಅದೆಲ್ಲ ಆಯ್ತು. ಜಸ್ಟ್ ತಿಂಡಿ ತಿಂದು ಮತ್ತೆ ಮೌತ್ ವಾಶ್ ಮಾಡಿ ಒಂದು ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿದ್ರೆ ಆಯ್ತು. ಬೆಳಗ್ಗೆ 8:30 ಅಷ್ಟೊತ್ತಿಗೆ ಮನೆಯಿಂದ ನಾವು ಹೊರಡ್ಬೇಕಾಗ್ತದೆ. ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಬೆಳಗಿನ ತಿಂಡಿ ತುಂಬಾ ಮುಖ್ಯವಾಗಿ ಬೇಕಾಗ್ತದೆ. ಅಂದ್ರೆ ಅವರು ರಾತ್ರಿ ಮಲಗಿದ್ಮೇಲೆ ಏನು ತಿಂದಿರಲ್ಲ, ಒಂದು 7:30 8 ಗಂಟೆಗೆ ಊಟ ಮಾಡಿ ಮಲಗಿದ್ರೆ ಮತ್ತೆ ಅವ್ರದ್ದು ಬೆಳಗ್ಗೆ ಆಗುವಾಗ ಅದೆಲ್ಲ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಿರ್ತದೆ. ಸೊ ನಾವು ಅದ್ರ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಕಳ್ಸೋದು ಅಥವಾ ಸ್ವಲ್ಪ ಸ್ವಲ್ಪ ತಿಂಡಿ ಕೊಟ್ಟು ಕಳ್ಸಿದ್ರೆ ಅವರಿಗೆ ಮಧ್ಯಾಹ್ನದವರೆಗೆ ಅಥವಾ 10:30 ಸ್ನಾಕ್ಸ್ ವರೆಗೆ ತುಂಬಾ ಹಸಿವಾಗಿರ್ತದೆ. ಅದಕ್ಕೋಸ್ಕರ ನಾವು ಬೆಳಗ್ಗಿನ ತಿಂಡಿಯನ್ನ ಒಂದು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಒಂದು 5-10 ನಿಮಿಷ ಅವರಿಗೋಸ್ಕರ ಕೊಟ್ಟು ಅವ್ರ ಜೊತೆ ಕುತ್ಕೊಂಡು ತಿಂಡಿ ಮಾಡಿದ್ರೆ ಒಳ್ಳೇದು. ಮತ್ತೆ ಪ್ರತಿದಿನ ಒಂದೇ ವೆರೈಟಿ ಅಲ್ಲ, ಬೇರೆ ಬೇರೆ ವೆರೈಟಿಯಲ್ಲಿ ಒಂದು 2-3 ವೆರೈಟಿಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಾಗ್ತದೆ ಬೆಳಗ್ಗೆ, ಆದ್ರೂ ಪರವಾಗಿಲ್ಲ, ಮಕ್ಕಳಿಗೋಸ್ಕರ ನಾವ್ ಏನೆಲ್ಲ ಮಾಡಿರ್ತೇವೆ. ಇದು ಕೂಡ ಅಷ್ಟೇ, ಫುಡ್ ಮಕ್ಕಳಿಗೆ ತುಂಬಾ ಮುಖ್ಯ ಆಗ್ತದೆ. ಅದು ಕೂಡ ಸ್ಕೂಲಿಗೆ ಹೋಗುವ ಟೈಮಲ್ಲಿ ಅಂತೂ ತುಂಬಾ ಮುಖ್ಯ ಆಗಿ ಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಬೇರೆ ಏನು ತಿನ್ಲಿಕ್ಕಲ್ಲಿ ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಅಂಡ್ ಇಲ್ಲಿ ಆರುಷಿದು ತಿಂಡಿ ಎಲ್ಲ ಆಗಿ ಇವತ್ತು ಯೂನಿಫಾರ್ಮ್ ಹಾಕ್ಬೇಕಿತ್ತು, ಆದ್ರೆ ಬುಧವಾರ ನಾನು ಕ್ಯಾಪ್ಚರ್ ಮಾಡಿರೋದು. ಅವರಿಗೆ ಇವತ್ತು ಬೇರೆ ಯೂನಿಫಾರ್ಮ್ ಇದೆ, ಅದು ಆರೆಂಜ್ ಕಲರ್ ಅಲ್ಲಿ ಇರ್ತದೆ. ಆ ದಿನ ಇವಾಗ ಯೂನಿಫಾರ್ಮ್ ಇನ್ನು ಸಿಗ್ಲಿಲ್ಲ, ಅದಕ್ಕೋಸ್ಕರ ಅಲ್ಲಿಯವರೆಗೆ ಅವರು ಯೂನಿಫಾರ್ಮ್ ನಾರ್ಮಲ್ ಯೂನಿಫಾರ್ಮ್ ಹಾಕ್ಬಹುದು ಅಥವಾ ಕಲರ್ ಡ್ರೆಸ್ ಕೂಡ ಹಾಕ್ಬಹುದು ಬುಧವಾರ. ಸೊ ಅವನಿಗೆ ಆರೆಂಜ್ ಡ್ರೆಸ್ ಬೇಕು ಅಂತ ಹೇಳಿ ಅವನಲ್ಲಿರುವಂತಹ ಒಂದು ಆರೆಂಜ್ ಟಿ ಶರ್ಟ್ ಅನ್ನ ಹಾಕೊಂಡು ಹೋಗ್ತಾನೆ ಬುಧವಾರ. ಅದು ಇನ್ನು ಯೂನಿಫಾರ್ಮ್ ಸಿಕ್ಕಿದ್ಮೇಲೆ ನಾರ್ಮಲ್ ಆದಂತಹ ಯೂನಿಫಾರ್ಮ್ ಅಲ್ಲೇ ಹೋಗ್ಬೇಕಾಗ್ತದೆ. ನಮ್ದು 8:30 ಆಯ್ತು ಅಂದ್ರೆ ಅವ್ನು ಬೆಳಗ್ಗೆ ತಿಂಡಿ ತಿಂದು ಒಂದ್ ಸ್ವಲ್ಪ ಟೈಮ್ ಇರುತ್ತೆ ಅವ್ನಿಗೆ ಓದ್ಲಿಕ್ಕೆ ಆಗಿರ್ಬೋದು, ಆಡ್ಲಿಕ್ಕೆ, ಏನಾದ್ರೂ ಮಾಡ್ಲಿಕ್ಕೆ. ಅದಾದ್ಮೇಲೆ 5-10 ಮಿನಿಟ್ಸ್ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಸ್ಕೂಲಿಗೆ ಹೋಗ್ತೇವೆ. ಇವತ್ತು ನಮ್ಮ ಆರುಷಿದ್ದು ಮೂಡ್ ಅಷ್ಟೊಂದು ಸರಿ ಇರ್ಲಿಲ್ಲ. ನೀವು ಬೆಳಗ್ಗೆನೆ ನೋಡಿದ್ರೆ ಬ್ರಷ್ ಮಾಡುವಾಗ ಕೂಡ ತಿಂಡಿ ತಿನ್ನುವಾಗ ಸ್ವಲ್ಪ ಆರಾಮಾಗಿ ಇರ್ತಾನೆ, ಮತ್ತೆ ಬ್ರಷ್ ಮಾಡುವಾಗ ಮತ್ತೆ ಸ್ಕೂಲಿಗೆ ಹೊರಡುವಾಗ ಸ್ವಲ್ಪ ಮೂಡ್ ಆಫ್ ಆಗಿರ್ತದೆ. ತುಂಬಾ ಅಳೋದು, ಚೀರಾಡೋದು, ಬೊಬ್ಬೆ ಹೊಡೆಯೋದು ಅಂತ ಅಲ್ಲ, ಆದ್ರೂನು ಒಂದ್ ಸ್ವಲ್ಪ ಚೇಂಜಸ್ ಇರ್ತದೆ. Hello. Hello. Go and take your bag. Hello. Hey man. Hey little man. Hey helmet man. Go and take your bag. बोल यार. बोल यार. Hey. ಕೆಲವೊಂದ್ಸಲ ನನಗೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ಟೈಮ್ ಕೊಡೋದಿಲ್ಲ. ಸ್ಕೂಲಿಗೆ ಹೋಗುವ ಅಂತ ಹೇಳಿ ಬ್ಯಾಗ್ ಹಾಕೊಂಡು ರೆಡಿ ಆಗಿರ್ತಾನೆ. ಇನ್ನು ಕೆಲವೊಂದ್ಸಲ ಈ ತರ ಮಾಡ್ತಾನೆ. ಈ ತರ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಅಲ್ಲಿ ಬೇರೆ ಬೇರೆ ಮಕ್ಕಳನ್ನ ನೋಡಿ ಬೇರೆ ಬೇರೆ ಟ್ಯಾಲೆಂಟ್ ಎಲ್ಲ ಕಲ್ತ್ಕೊಂಡು ಬಂದು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಅಥವಾ ಪೇರೆಂಟ್ಸ್ ಸ್ವಲ್ಪ ನನ್ನ ಸೇವೆ ಮಾಡ್ಲಿ, ಕುತ್ಕೊಂಡಲ್ಲಿಗೆ ಸೇವೆ ಮಾಡಿಸ್ಕೊಳ್ವಾ ಅಂತ ಹೇಳಿ ಮಾಡಿಸ್ಕೊಳ್ತಾನೇನೋ ಗೊತ್ತಿಲ್ಲ. ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವ್ನು ಇವಾಗಷ್ಟೇ ಹೊರಗಿನ ಪ್ರಪಂಚವನ್ನ ಕಲಿತಾ ಇದ್ದಾನೆ. ಹೊರಗಿನ ಪ್ರಪಂಚ ಏನು ಅಂತ ಅರ್ಥ ಮಾಡ್ಕೊಳ್ತಿದ್ದಾನೆ, ಸ್ಕೂಲ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಿದ್ದಾನೆ. ಆಸ್ ಎ ಪೇರೆಂಟ್ಸ್ ಈ ಫೇಸ್ ಅನ್ನ ಕೂಡ ನಾವು ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೇವೆ. तीत दिन आए ने पूरा मन पाठ यार ಅವ್ರು ಲೇಟ್ ಆಗಿ ಪ್ರೇಯರ್ ಹಿಡಿದು ಇವಾಗ ಬರ್ಡೇ ಗೀರೆಗೆ ಬ್ಲೆಸ್ ಮಾಡಿ ಕೊಡೋದು. ನನ್ನ ಬರ್ಡೇ ಇತ್ತು ಮಿಸ್ ನಾನು ಅದೇ ಹೇಳ್ತಿದ್ದೆ ಧೀರಜ್ ಹತ್ರ, ಇಷ್ಟು ದಿನ ಎಲ್ಲ ಅವನೇ ಮಾಡ್ಕೊಳ್ತಿದ್ದ, ಇವತ್ತು ಎಲ್ಲ ನನ್ನ ಕೈಯಲ್ಲಿ ಮಾಡಿಸ್ಕೊಳ್ತಿದ್ದಾನೆ ಅಂತ ಹೇಳಿ. ಹೇಗೋ ಸ್ಕೂಟರ್ ಮೇಲೆ ಬಂದ, ಇನ್ನು ನಾವು ಹೊರಟ್ವಿ. ಹತ್ರನೇ ಇದೆ ಸ್ಕೂಲ್, ಜಾಸ್ತಿ ಏನು ದೂರ ಇಲ್ಲ. ಆದ್ರೆ ಒಂದ್ ಸ್ವಲ್ಪ 5 ನಿಮಿಷ ಬೇಗ ಹೋದ್ರೆ ಒಳ್ಳೇದಲ್ವಾ. ಅವನನ್ನ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳಿಸಿ ಆರಾಮಾಗಿ ಅವನು ಸೆಟಲ್ ಆದ್ಮೇಲೆ ನಾನು ಮತ್ತೆ ಆರಾಮಾಗಿ ಮನೆಗೆ ಬರ್ಲಿಕ್ಕೆ ಆಗ್ತದೆ. ಆರುಷ್ನನ್ನ ಸ್ಕೂಲಿಗೆ ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ಮನೆ ಫುಲ್ ಸೈಲೆಂಟ್ ಆಗಿರ್ತದೆ.
ಮಕ್ಕಳೊಮ್ಮೆ ಸ್ಕೂಲಿಗೆ ಹೋಗ್ಲಿ, ನಾವು ಆರಾಮಾಗಿ ಟಿವಿ ನೋಡಬಹುದು, ರೀಲ್ಸ್ ನೋಡಬಹುದು, ರೆಸ್ಟ್ ಮಾಡಬಹುದು, ನಿದ್ದೆ ಮಾಡಬಹುದು ಅಂತ ಯೋಚನೆ ಯಾವತ್ತೂ ಮಾಡ್ಲಿಲ್ಲ ನಾವು. ಹಾಗೆ ಯೋಚನೆ ಮಾಡಿದ್ರೆ ಅವನನ್ನ ನಾವು ಡೇ ಕೇರ್ ಅಥವಾ ಪ್ಲೇ ಸ್ಕೂಲಿಗೆಲ್ಲ ಹಾಕಿ ಏನಾದ್ರೂ ಮಾಡ್ತಾ ಇದ್ವಿ. ಆದ್ರೆ 4 ವರ್ಷ ಕೂಡ ಅವ್ನು ಮನೆಯಲ್ಲೇ ಆರಾಮಾಗಿದ್ದ ನಮ್ ಜೊತೆ. ಡೈರೆಕ್ಟ್ ಆಗಿ ನಾವು ಅವನನ್ನ LKG ಹಾಕಿದ್ದು. ಇವಾಗ ನಮ್ಗೆ ಸ್ವಲ್ಪ ಓಕೆ ಆಯ್ತು. ಸ್ಟಾರ್ಟಿಂಗ್ ಅವನನ್ನ ಸ್ಕೂಲಿಗೆ ಹಾಕಿದಾಗ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ನಾನ್ ಮಾತ್ರ ಅಲ್ಲ, ಮನೇಲಿ ಎಲ್ಲಾರುನುವೆ. ಯಾಕಂದ್ರೆ ಅವನು ಫುಲ್ ಡೇ ನಮ್ ಜೊತೆನೆ ಇದ್ದು ಸಡನ್ ಆಗಿ ಅವನು ಸ್ಕೂಲಲ್ಲಿ ಫುಲ್ ಡೇ ಇರುವಾಗ ನಮ್ಗೆ ತುಂಬಾ ಬೋರ್ ಆಗ್ತಾ ಇತ್ತು. ಸಂಜೆ ಯಾವಾಗ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಅಂಡ್ ಪ್ರತಿ ಒಂದು 10 ನಿಮಿಷಕ್ಕೊಮ್ಮೆ ಒಬ್ಬೊಬ್ರು ಅವನ ಬಗ್ಗೆ ಮಾತಾಡ್ಕೊಳ್ತಾ ಇದ್ವಿ. ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ವಿ. ಪಾಪ ಅವನು ಎಷ್ಟು ಮಿಸ್ ಮಾಡ್ಕೊಂಡಿದಾನೋ ಏನೋ ಗೊತ್ತಿಲ್ಲ. ಜಾಸ್ತಿ ಏನು ಹೇಳಲಿಲ್ಲ ಅವನು, ನಾನು ಮಿಸ್ ಮಾಡ್ಕೊಳ್ತೇನೆ ನಿಮ್ಮನ್ನ ಅಂತ ಹೇಳಿ. ಆದ್ರೆ ನಮ್ಗೆ ಫೀಲ್ ಆಗ್ತಿತ್ತು. ಯಾಕಂದ್ರೆ ನಾವೇ ಅವನನ್ನ ಅಷ್ಟು ಮಿಸ್ ಮಾಡ್ಕೊಳ್ತಿರುವಾಗ ಅವನು ಹೇಗೆ ಇರ್ತಿದ್ನೋ ಏನೋ ಅಂತ. ಇನ್ನೊಂದು ಪಾಯಿಂಟ್ ಏನಂದ್ರೆ ಅವನು ಅಲ್ಲಿ ಎಂಜಾಯ್ ಮಾಡ್ತಿದ್ದ ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ಅವನು ಅಲ್ಲಿ ಕಲ್ತಂತಹ ಪ್ರತಿಯೊಂದು ವಿಚಾರವನ್ನ ಮನೆಗೆ ಬಂದು ಹೇಳ್ತಿದ್ದ. ನಾನು ರೈಮ್ಸ್ ಕಲ್ತೆ, ಸ್ಟೋರಿ ಹೇಳಿದ್ರು, ಡ್ಯಾನ್ಸ್ ಮಾಡಿಸಿದ್ರು, ಹಾಗೆಲ್ಲ ಹೇಳ್ತಿದ್ದ. ಅಂದ್ರೆ ಅವನು ಎಂಜಾಯ್ ಮಾಡ್ತಿದ್ದ. ಸೊ ಅವನ ಟೈಮ್ ಚೆನ್ನಾಗೇ ಹೋಗ್ತಾ ಇತ್ತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿತ್ತು. ಹಾಗಾಗಿ ನಾವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ವಿ. ಅಂದ್ರೆ ಅವನು ಕೂಡ ನಿಮ್ಮನ್ನ ಮಿಸ್ ಮಾಡ್ತಿದ್ದಾನೆ ಅದು ಇದು ಅಂತ ತುಂಬಾ ಅಳ್ಲಿಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಬೇಜಾರು ಇನ್ನೂ ಜಾಸ್ತಿ ಆಗ್ತಿತ್ತು ನಮ್ಗೆ. ಅವನನ್ನ ಶಾಲೆಯಲ್ಲಿ ಬಿಟ್ಟು ಬಂದು ಮನೆಯಲ್ಲಿ ಮಾಡುವಂತಹ ಕೆಲಸಗಳು ತುಂಬಾನೇ ಇರ್ತದೆ. ಕಿಚನ್ ಒಂದು ಕ್ಲೀನ್ ಆಗೇ ಇರ್ತದೆ. ಅಡುಗೆ ಆಗ್ಲಿಲ್ಲ ಅಂದ್ರೆ ಅದು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲದಿದ್ರೆ ಅವನು ಓದಿದಂತಹ ಬುಕ್ಸ್ ಅಥವಾ ಟಾಯ್ಸ್ ಏನ್ ತೆಗ್ದಿರ್ತಾನೆ ಅದನ್ನ ಅವನಿಗೆ ರೀಸೆಟ್ ಮಾಡಿ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ ಬೆಳಗ್ಗೆ. ನಾವು ಕೂಡ ಜಾಸ್ತಿ ಬೆಳಗ್ಗೆ ಟೈಮಲ್ಲಿ ಅವನಿಗೆ ಫೋರ್ಸ್ ಮಾಡೋದಿಲ್ಲ. ಅವ್ನು ಬಿಟ್ಟು ಹೋಗಿದ್ರೆ ಅಲ್ಲೇ ಬಿಡ್ತೇವೆ. ಈ ಒಂದು ಬ್ರೇಸ್ಲೆಟ್ ನಾನೇನ್ ತೋರಿಸ್ತಿದ್ದೇನೆ ಅದು ನಾನು ಬೆಂಗಳೂರಲ್ಲಿರುವಾಗ ಟ್ಯೂಷನ್ ಕೊಡ್ತಿದ್ನಲ್ವಾ, ಅಲ್ಲಿ ಒಬ್ಬ ಹುಡುಗ ನನ್ಗೆ ಗಿಫ್ಟ್ ಮಾಡಿರೋದು. ನಾನು ಅಲ್ಲಿಂದ ಹೊರಟು ಬರುವಾಗ ನನಗೆ ಸುಮಾರಷ್ಟು ರಾಶಿ ಗಿಫ್ಟ್ಸ್ ಎಲ್ಲ ಸಿಕ್ಕಿದ್ವು. ಅದರಲ್ಲಿ ಇದು ಕೂಡ ಒಂದು. ಅವನೇ ಚೂಸ್ ಮಾಡಿರುವಂತಹ ಬ್ರೇಸ್ಲೆಟ್ ಅಂತ. ಇನ್ನು ಆರುಷಿದ್ದು ಟಾಯ್ಸ್ ಅನ್ನ ನೀವು ಯಾವಾಗ್ಲೂ ನೀಟಾಗೆ ನೋಡಿರ್ತೀರಿ. ಈ ತರ ಮೆಸ್ ಕೂಡ ಅವಾಗವಾಗ ಆಗಿರ್ತದೆ. ಮೊನ್ನೆ ಮಕ್ಕಳೆಲ್ಲ ಬಂದಿದ್ರು, ಹಾಗಾಗಿ ಆಟ ಆಡಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಅದನ್ನ ಅರೇಂಜ್ ಮಾಡಿ ಇಡಬೇಕು. ಯಾವಾಗ್ಲೂ ನಾವು ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅವಾಗವಾಗ ಮೆಸ್ ಆಗಿರ್ತದೆ. ಅಂಡ್ ನಮ್ದು ರೊಟೀನ್ ಚೇಂಜ್ ಆಗಿದೆ, ಪ್ಲೇಸ್ ಚೇಂಜ್ ಆಗಿದೆ. ಹಾಗೆ ಸುಮಾರಷ್ಟು ವಿಚಾರಗಳಿರ್ತವೆ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ. ಸೊ ಕೆಲವೊಂದು ವಿಚಾರಗಳನ್ನ ಆದಷ್ಟು ಸ್ಲೋ ಆಗಿ ಆಕ್ಸೆಪ್ಟ್ ಮಾಡ್ತಾ ಇದ್ದಾನೆ. ಸೊ ಸ್ಲೋಲಿ ಒಂದಿನ ಅದನ್ನ ಅರೇಂಜ್ ಮಾಡಿ ಇಡಬೇಕಿನ್ನು. ಹೇಗಿದ್ರು ಕಲ್ಲಂಗಡಿ ಹಣ್ಣು ಇತ್ತಲ್ವಾ, ಅದನ್ನ ಕಟ್ ಮಾಡಿ ತಿನ್ಲಿಕ್ಕೆ ಕುತ್ಕೊಂಡಿದ್ದೇವೆ ನಾವೆಲ್ಲಾರು. ನಮ್ಮದೊಂದು ಬೆಳಗಿನ ರೂಟೀನಲ್ಲಿ ನಾನು ಅತ್ತೆಗೆ ಕಾಲ್ ಮಾಡುವಂತಹ ಒಂದು ವಿಚಾರ ಇದೆ. ನಾನು ಕಾಲ್ ಮಾಡ್ತೇನೆ, ಇಲ್ಲದಿದ್ರೆ ಅವರೇ ಕಾಲ್ ಮಾಡ್ತಾರೆ. ಆದ್ರೆ ಹೆಚ್ಚಾಗಿ ಅದು ನಮ್ದು ಬೆಳಗಿನ ಟೈಮಲ್ಲಿ ಆಗಿರ್ತದೆ. ನಾನ್ ಬಿಸಿ ಇದ್ರೆ ಅವರೇ ಕಾಲ್ ಮಾಡ್ತಾರೆ. ಅದು ನಾವು ಎಲ್ಲಿಗೆ ಹೋಗಿರ್ಲಿ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ದಿನದಲ್ಲಿ ಒಂದು ಬಾರಿ ಆದ್ರೂ ಕಾಲ್ ಅಲ್ಲಿ ಮಾತಾಡ್ಕೊಳ್ತೇವೆ. ಇವೆಲ್ಲ ಚಿಕ್ಕ ಪುಟ್ಟ ವಿಷಯಗಳು, ಆದ್ರೆ ತುಂಬಾ ಮ್ಯಾಟರ್ ಆಗ್ತದೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದಕ್ಕೆ. ಇನ್ನು ಬೆಳಗ್ಗೆ ಎದ್ದು ಬೆಳಗಿನ ತಿಂಡಿ ರೆಡಿ ಮಾಡೋದು, ಆರುಷಿದ್ದು ಸ್ನಾಕ್ಸ್ ಬಾಕ್ಸ್ ರೆಡಿ ಮಾಡೋದು, ಅವನನ್ನ ಎದ್ದೇಳಿಸಿ ಅವನಿಗೆ ಬ್ರಷ್, ಸ್ನಾನ ಅದೆಲ್ಲ ಮಾಡಿಸಿ ಅವನಿಗೆ ತಿಂಡಿ ಕೊಟ್ಟು ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋದಂತೆ ನನಗೊಂದು 3-3:30 ಗಂಟೆಯ ಕೆಲಸ ಆಗಿರ್ತದೆ ಬೆಳಗ್ಗೆ. ಈ ಟೈಮಲ್ಲಿ ನಾನು ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಕೂಡ ತುಂಬಾನೇ ಸ್ಟ್ರೆಸ್ಫುಲ್ ಆಗಿ ಮಾಡುವಂತಹ ಕೆಲಸ ಇದು. ಸೊ ಅವನ್ನ ಸ್ಕೂಲಿಂಗ್ಗೆ ಬಿಟ್ಟು ಬಂದ್ಮೇಲೆ ನಾನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರ್ಬೇಕು ಅಂತ ಹೇಳಿ ಯಾವಾಗ್ಲೂ ಯೋಚನೆ ಮಾಡ್ತೇನೆ. ಆದ್ರೆ ಬಂದು ಸುಮ್ನೆ ಮೊಬೈಲ್ ನೋಡೋದು, ಮಲ್ಗೋದು, ರೆಸ್ಟ್ ಮಾಡೋದು ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಕುತ್ಕೊಂಡು ಮಾಡುವಂತಹ ಕೆಲಸ ಏನಾದ್ರೂ ಇದ್ರೆ ಅದನ್ನ ಈ ಟೈಮಲ್ಲಿ ನಾನು ಮಾಡ್ತೇನೆ. ಸೊ ದ್ಯಾಟ್ ನನ್ನ ಕಾಲಿಗೆ ಕೂಡ ರೆಸ್ಟ್ ಆಗ್ತದೆ, ನನಗೆ ಮೈಂಡ್ಗೆ ಕೂಡ ಸ್ವಲ್ಪ ಫ್ರೀ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ಡೈರಿಗೆ ಡೀಟೇಲ್ಸ್ ಬರಿತಾ ಇದ್ದೇನೆ. ನಾನು ಇಲ್ಲಿ ಯೂಸ್ ಮಾಡ್ತಿರುವಂತಹ ಪೆನ್ ಕೂಡ ಅಷ್ಟೇ, ನನ್ನದೊಂದು ಸ್ಟೂಡೆಂಟ್ ಗಿಫ್ಟ್ ಮಾಡಿರುವಂತಹ ಪೆನ್. ನಾನು ಆ ಮಕ್ಕಳನ್ನ ಇವಾಗ ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತೇನೆ. ನಾನು ಬೆಂಗಳೂರಲ್ಲೇ ಇದ್ರೆ ಖಂಡಿತವಾಗಿಯೂ ಅವರಿಗೆಲ್ಲ ಟ್ಯೂಷನ್ ಕೊಡ್ತಾ ಇದ್ದೆ. ತುಂಬಾ ಇಷ್ಟ ಆಗ್ತಿತ್ತು. ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಒಂದು ಸ್ಟಾರ್ ತರ ಅಲ್ವಾ, ಒಬ್ರ ತರ ಒಬ್ರು ಇರೋದಿಲ್ಲ. ಆದ್ರೂನುವೆ ಪಾಪ ಅವರ ಬೆಸ್ಟ್ ಅನ್ನ ಅವರು ಯಾವಾಗ್ಲೂ ಕೊಡ್ತಾರೆ. ನಾನು ಇಷ್ಟೆಲ್ಲ ಕೆಲಸ ಮಾಡಿ ಆದ್ಮೇಲೆ ಸ್ವಲ್ಪ ಎಕ್ಸರ್ಸೈಸ್ ಮಾಡುವ ಅಂತ ಹೇಳಿ ತಿಂಗಳುಗಳಾದ್ಮೇಲೆ ಇದನ್ನ ಕೂಡ ಇವತ್ತು ಸ್ಟಾರ್ಟ್ ಮಾಡಿದ್ದು. ಓಕೆ, ಎಷ್ಟು ದಿನ ಆಯ್ತು ಅಂದ್ರೆ ಎಕ್ಸರ್ಸೈಸ್ ಸ್ಟಾಪ್ ಮಾಡಿ ನನ್ಗೆ ಎಕ್ಸರ್ಸೈಸೇ ಮರ್ತೋಗಿದೆ. ಆ ತರ ಆಗೋಗ್ಬಿಟ್ಟು ಕೈ ಕಾಲು ಏನು ಪ್ರಾಪರ್ ಆಗಿ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಆಗಿದೆ ನನ್ನ ಬಾಡಿ. ತುಂಬಾ ಕಷ್ಟಪಟ್ಟು ಇವತ್ತು ನಾನು ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿದ್ದು. ಜಾಸ್ತಿ ಏನು ಮಾಡಿರ್ಲಿಲ್ಲ, ಜಸ್ಟ್ ವಾರ್ಮ್ ಅಪ್ ತರ ಮಾಡಿದ್ದಷ್ಟೇ. ತುಂಬಾ ದಿನಗಳಾದ್ಮೇಲೆ ಮಾಡಿದ್ರಿಂದ ಕುತ್ತಿಗೆಯನ್ನ ರೌಂಡ್ ಆಗಿ ತಿರುಗಿಸುವಾಗ ಕೂಡ ತಲೆ ಸುತ್ತು ಬಂದಾಗ ಆಗ್ತಾ ಇತ್ತು. ನನಗೆ ನಗು ಬರ್ತಾ ಇತ್ತು, ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿ. ಕಾಲನ್ನೆತ್ತಿ ಸ್ವಲ್ಪ ಪಾದ ಎಲ್ಲ ಮೂವ್ ಮಾಡ್ಬೇಕಾದ್ರೆ ನಿಲ್ಲಿಕ್ಕಾಗಲ್ಲ. ಕೈಯನ್ನ ರೊಟೇಟ್ ಮಾಡುವಾಗ ಕೈಯೇ ಬ್ಯಾಲೆನ್ಸ್ ತಪ್ಪಿದಾಗ ಆಗ್ತಾ ಇದೆ. ಆ ತರ ಎಲ್ಲ ಆಯ್ತು. ಆಕ್ಚುಲಿ
ಪ್ರತಿಯೊಬ್ಬರಿಗೂ ಒಂದು ಎಕ್ಸಸೈಸ್ ತುಂಬಾ ಮುಖ್ಯ. ನಾವು ಹೆಲ್ದಿಯಾಗಿ ಇರೋದಕ್ಕೆ ಇದು ಕೂಡ ಒಂದು ಒಳ್ಳೆಯ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಲೈಫಲ್ಲಿ. ಜಾಗ ಚೇಂಜ್ ಆದಾಗ, ಕೆಲಸ ಚೇಂಜ್ ಆದಾಗ ಅಥವಾ ಮನೆ ಚೇಂಜ್ ಆದಾಗ ನಮ್ಮ ರುಟೀನಲ್ಲಿ ತುಂಬಾ ಚೇಂಜಸ್ ಇರ್ತದೆ. ಆದ್ರೆ ಅದನ್ನ ನಾವು ತುಂಬಾ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಾವು ಏನು ಒಳ್ಳೆಯ ಹ್ಯಾಬಿಟ್ಸ್ ಏನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡಿದ್ವಿ ಅದೆಲ್ಲ ಮಿಸ್ ಆಗೋಗ್ಬಿಡುತ್ತೆ. ಸೊ ಆದಷ್ಟು ದಿನ ಅಂದ್ರೆ ಓಕೆ ಒಂದು ಫ್ಯೂ ಡೇಸ್ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಡ್ಜಸ್ಟ್ ಆಗ್ಲಿಕ್ಕೆ. ಆವಾಗ ಸ್ವಲ್ಪ ಗ್ಯಾಪ್ ಕೊಟ್ರುನುವೆ ಪರವಾಗಿಲ್ಲ. ಬಟ್ ಸ್ಲೋಲಿ ನಾವೇನೆಲ್ಲ ಗುಡ್ ಹ್ಯಾಬಿಟ್ಸ್ ಒಂದು ಒಳ್ಳೆಯ ರುಟೀನ್ ಅನ್ನ ನಾವೇನ್ ಅಭ್ಯಾಸ ಮಾಡ್ಕೊಂಡಿದ್ವಿ ಅದನ್ನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ರೇನೆ ಒಳ್ಳೇದು. ನಮ್ಮ ಫಿಸಿಕಲಿ ಮತ್ತೆ ಮೆಂಟಲ್ ಹೆಲ್ತ್‌ಗೆ ಅದು ತುಂಬಾ ಮುಖ್ಯ ಆಗ್ತದೆ. ಇಲ್ಲಿ ನಾನು ಕೂದ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡುವ ಅಂತ, ಅಂದ್ರೆ ಕೂದ್ಲಲ್ಲಿ ಎಣ್ಣೆಯನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡುವ ಅಂತ ಹೇಳಿ ನಾನಲ್ಲ. ಹಾಗೆ ಎಕ್ಸರ್ಸೈಸ್ ಮಾಡಿ ಆದ್ಮೇಲೆ ಏನಾದ್ರೂ ಸ್ವಲ್ಪ ತಿಂದ್ರೆ ಕುಡಿದ್ರೆ ಒಳ್ಳೇದಲ್ವಾ. ಇಲ್ಲಿ ನಾನು ಒಂದು ಗ್ಲಾಸ್ ಹಾಲು ಮತ್ತೊಂದು ಮೊಟ್ಟೆ ಇತ್ತು ಅದನ್ನ ತಿಂದೆ. ಎಣ್ಣೆ ಹಚ್ಚಿದಾಗ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಏನು ಫೀಲ್ ಆಗ್ಲಿಲ್ಲ. ಯಾಕಂದ್ರೆ ಇದು ನಮ್ಮ ಊರಲ್ಲಿ ಮಳೆಗಾಲ ಶುರುವಾಗಿದೆ. ಹಾಗಾಗಿ ಆಲ್ರೆಡಿ ವೆದರ್ ಎಲ್ಲ ಕೂಲ್ ಆಗೇ ಇರ್ತದೆ. ತುಂಬಾ ವಿಶೇಷವಾದಂತಹ ನನ್ಗೆ ಫೀಲ್ ಏನು ಆಗ್ಲಿಲ್ಲ ಎಣ್ಣೆ ಹಚ್ಚಿ ಆದ್ಮೇಲೆ. ಅಡುಗೆ ಕೆಲಸ ಸ್ವಲ್ಪ ಬಾಕಿ ಇತ್ತು. ಅದನ್ನ ಮಾಡಿ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಇಡ್ತಾ ಇದ್ದೇನೆ. ನಾನು ಪಾತ್ರೆ ಎಲ್ಲ ಅಲ್ಲೇ ಬಾಕಿ ಬಿಡುವಂತಹ ಅಭ್ಯಾಸ ಯಾವತ್ತೂ ಮಾಡಲ್ಲ. ನಾನು ಅವಾಗ ಕ್ಲೀನ್ ಮಾಡಿ ಕಿಚನ್ ಒಂದನ್ನ ಕ್ಲೀನ್ ಮಾಡಿಯೇ ಇಟ್ಟಿರ್ತೇನೆ. ನಾವು ಕಿಚನ್ ಅನ್ನ ನೀಟಾಗಿಟ್ರೆ ಈ ಕಾಕ್ರೋಚ್‌ಗಳು ಅಂದ್ರೆ ಈ ಜಿರಳೆ ಮತ್ತೆ ಇರುವೆ ಎಲ್ಲ ಬರೋದು ಸ್ವಲ್ಪ ಕಡಿಮೆ ಆಗ್ತದೆ. ಎಲ್ಲ ಕೆಲಸ ಆದ್ಮೇಲೆ ಕೂದ್ಲಿಗೆ ಎಣ್ಣೆ ಹಚ್ಚಿದ್ನಲ್ವಾ, ಸೊ ಸ್ನಾನ ಮಾಡ್ಕೊಂಡು ನನ್ನ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಷ್ಟೇ ಈ ಒಂದು ವ್ಲಾಗ್. ನನ್ನದೊಂದು ಹೊಸ ರೂಟೀನ್ ಅಲ್ಲ, ಹೊಸ ಜಾಗದಲ್ಲಿ ಹಳೆಯ ರೂಟೀನ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ನನ್ನದೊಂದು ಶುರು ಮಾಡಿದೆ ಇವತ್ತು. ಆಲ್ಮೋಸ್ಟ್ ಸುಮಾರಷ್ಟು ಕೆಲಸಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಬಟ್ ಮಿಸ್ ಆದಂತಹ ಕೆಲವೊಂದು ವಿಚಾರಗಳನ್ನ ಇವತ್ತು ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ರುಟೀನಲ್ಲಿ ಜೊತೆ ಸೇರಿಸ್ಕೊಂಡು ಮುಂದೆ ಕೊಂಡೋಗ್ಲಿಕ್ಕೆ ಪ್ರಯತ್ನ ಪಟ್ಟೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್.